ಹಾಯ್ ಗೈಸ್, ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತ ಅಂದರೆ ನಿಮ್ಮ ಫೋನಿನಲ್ಲಿ ಫುಲ್ ಸ್ಕ್ರೀನ್ ಹೇಗೆ ಯೂಸ್ ಮಾಡೋದು ಅಂತ. ಸೊ ಫುಲ್ ಸ್ಕ್ರೀನ್ ಅಂದರೆ ಏನಪ್ಪ ಅಂತ ಅಂದರೆ ಈಗ ನೀವು ನೋಡ್ಬೋದು ಇಲ್ಲಿ. ಸೊ ಕೆಳಗಡೆ ಇಲ್ಲಿ ನೇವಿಗೇಷನ್ ಬಾರ್ ಇರುತ್ತೆ. ನೇವಿಗೇಷನ್ ಬಾರ್ ಅಂದರೆ ಹೋಮ್ ಸ್ಕ್ರೀನು, ಹೋಮ್ ಬಟನ್ನು, ಬ್ಯಾಕ್ ಬಟನ್ನು, ಆ ಥರ ಆ್ಯರೋ ಮಾರ್ಕ್ ಇರುತ್ತೆ. ಸೊ ಆ ಥರ ಈಗಿರಲ್ಲ. ಈಗ ಹೆಂಗಪ್ಪ ಅಂತ ಅಂದರೆ ಈಗ ನೋಡಿ, ಈಗ ನಾನು ಜಸ್ಟ್ ಈಗ ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಸೊ ಪ್ಲೇಸ್ಟೋರ್ ಓಪನ್ ಮಾಡಿದಾಗ ನಾನೀಗ ಮತ್ತೆ ಹೋಮ್ ಸ್ಕ್ರೀನಿಗೆ ಹೋಗ್ಬೇಕು. ನೋಡಿ, ಸುಮ್ಮನೆ ಹಿಂಗೆ ಸ್ವೈಪ್ ಮಾಡಿದ್ರೆ ಹೋಮ್ ಸ್ಕ್ರೀನಿಗೆ ಬರ್ತೀನಿ. ಹಾಗೆ ಈಗ ಪ್ಲೇಸ್ಟೋರಲ್ಲಿ ಯಾವುದೋ ಒಂದು ಆ್ಯಪ್ ಓಪನ್ ಮಾಡ್ತೀನಿ. ನೋಡಿ, ಬ್ಯಾಕ್ ಬರಬೇಕು ಅಂತ ಅಂದರೆ ನೋಡಿ ಈ ಥರ ಸ್ವೈಪ್ ಮಾಡಬೇಕು ಅಷ್ಟೇ. ನೋಡಿ, ಈ ಥರ ನಿಮ್ಮ ಫೋನಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ತುಂಬ ಮುಖ್ಯ. ಸೊ ಇನ್ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಫುಲ್ ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಅಂದರೆ ನೀವು ಯಾವುದೇ ಒಂದು ಆ್ಯಪ್ ಏನು ಯೂಸ್ ಮಾಡೋಂಗಿಲ್ಲ. ಸೊ ಫಸ್ಟು ನಿಮ್ಮ ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ. ಫೋನ್ ಸೆಟ್ಟಿಂಗ್ಸ್ಗೆ ಹೋದಾದ್ಮೇಲೆ ಇಲ್ಲಿ ಸರ್ಚ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮಾಡಿ ನೀವು ನೇವಿಗೇಷನ್ ಅಂತ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ನೇವಿಗೇಷನ್ ಅಂತ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಈ ಥರ ಎಷ್ಟೊಂದು ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಸಿಸ್ಟಮ್ ನೇವಿಗೇಷನ್ ಅಂತ ಇರುತ್ತೆ ಅಥವಾ ಗೆಸ್ಚರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ನೀವು ಸಿಸ್ಟಮ್ ನೇವಿಗೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಿಸ್ಟಮ್ ನೇವಿಗೇಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ನಿಮ್ಮದು ಇಲ್ಲಿ ತ್ರೀ ಬಟನ್ ನೇವಿಗೇಷನ್ ಅಂತ ಇರುತ್ತೆ. 3 ಬಟನ್ ನೇವಿಗೇಷನ್ ಅಂದರೆ ಈ ಥರ ಆ್ಯರೋ ಮಾರ್ಕ್ ಇರುತ್ತೆ. ಅಂದರೆ ಹೋಮ್ ಸ್ಕ್ರೀನು, ಬ್ಯಾಕು, ಟಾಸ್ಕ್ ಬಾರ್ ಆ ಥರ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಫುಲ್ ಸ್ಕ್ರೀನ್ ಅಂದರೆ ಗೆಸ್ಚರ್ ನೇವಿಗೇಷನ್. ಸೊ 3 ಬಟನಿಂದ ಗೆಸ್ಚರ್ ನೇವಿಗೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫುಲ್ ಸ್ಕ್ರೀನು ಈಗ ಬಂದಿದೆ. ನೋಡಿ, 3 ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಹೋಮ್ ಸ್ಕ್ರೀನು, ಬ್ಯಾಕ್ ಸ್ಕ್ರೀನ್ ಬರುತ್ತೆ. ಗೆಸ್ಚರ್ ನೇವಿಗೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಫುಲ್ ಸ್ಕ್ರೀನ್ ಬರುತ್ತೆ. ಅರ್ಥಾಯ್ತಾ? ನೋಡಿ, 3 ಬಟನ್ ನೇವಿಗೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಬಟನ್ ಆನ್ ಆಗುತ್ತೆ. ಗೆಸ್ಚರ್ ನೇವಿಗೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫುಲ್ ಸ್ಕ್ರೀನ್ ಬರುತ್ತೆ. ನೋಡಿ ಗೈಸ್, ಇಷ್ಟೇ ಆನ್ ಮಾಡ್ಕೊಳ್ಳಿ. ಆ ಒಂದು ಗೆಸ್ಚರ್ ನೇವಿಗೇಷನ್ ಅನ್ನೋ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ನಿಮ್ಮ ಫೋನು ಡೈರೆಕ್ಟಾಗಿ ಫುಲ್ ಸ್ಕ್ರೀನ್ ಆಗುತ್ತೆ. ನೋಡಿ ಹೋಮ್ ಸ್ಕ್ರೀನಿಗೆ ಬರಬೇಕಾ? ಸುಮ್ಮನೆ ಬಾಟಮಿಂದ ಹಿಂಗನ್ನಿ ಅಷ್ಟೇ. ಸೊ ಅಕಸ್ಮಾತ್ ನೋಡಿ ಹಿಂಗೆ ಪಾಸ್ ಮಾಡ್ಕೊಂಡಿದ್ರೆ ಈ ಥರ ಎಲ್ಲ ಇದು ಮಾಡ್ಬೋದು. ಹೆಂಗೆ ಗೊತ್ತಾ ಅದು ಮಾಡೋದು? ಈಗ ಯೂಟ್ಯೂಬ್ಗೆ ಹೋಗಿರ್ತೀರಾ, ಯೂಟ್ಯೂಬ್ಗೆ ಹೋಗಿ ಬಾಟಮಿಂದ ಹಿಂಗೆ ಸ್ವೈಪ್ ಮಾಡಿರ್ಬೇಕು. ಹಿಂಗೆ ನೋಡಿ, ಹಿಂಗಿರುತ್ತೆ. ಜಸ್ಟ್ ಹಿಂಗೆ ಸ್ವೈಪ್ ಮಾಡಿ ಇದು ಮಾಡಿ ಅಷ್ಟೇ. ನೋಡಿ ಗಾಯ್ಸ್, ಸಿಂಪಲ್ಲು. ಇದನ್ನು ಆನ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಫೋನ್ ಕೂಡ. ಯಾವುದೇ ಒಂದು ಇದಿಲ್ಲದೆ, ನೇವಿಗೇಷನ್ ಬಾರ್ ಇಲ್ಲದೆ ಫುಲ್ ಸ್ಕ್ರೀನಾಗಿ ಯೂಸ್ ಮಾಡೋದನ್ನು ತೋರಿಸ್ಕೊಂಡು ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಎಲ್ಲ ಫೋನಲ್ಲೂ ಮಾಡ್ಬೋದು ಇದು, ರೆಡ್ಮಿ, ವಿವೋ ಅದೇ ಅಂತಲ್ಲ, ಎಲ್ಲ ಫೋನಲ್ಲೂ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.